ಇವತ್ತು ನಾವು ಮೆರಾಬಲ್ ಏನ್ ಬಟನ್ ರೋಸ್ ಅಂತ ಕರಿತೀವಿ. ಒಂದು 10 ವರ್ಷದಿಂದ ಈ ಬೆಳೆಯನ್ನ ಬೆಳೀತಾ ಇರ್ತಕ್ಕಂಥ ಒಬ್ಬ ರೈತರ ಬಳಿ ನಾವು ಬಂದಿದ್ದೀವಿ. ಅವ್ರಿಗಿರ್ತಕ್ಕಂಥ ಅನುಭವ, ಇಫ್ ಇನ್ ಕೇಸ್ ಯಾರಾದರೂ ಈ ಒಂದು ಕೃಷಿಯನ್ನ ಮಾಡಬೇಕು, ಈಗ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರೋರಾಗಿರ್ಬೋದು, ಇನ್ ಕೇಸ್ ಯಾರಾದರೂ ಆಲ್ರೆಡಿ ಬೆಳೀತಾ ಇದ್ದು ಏನು ಕೀಟನಾಶಕಗಳ ಸರಿಯಾಗಿ ಸಿಂಪಡಣೆ ಗೊತ್ತಿಲ್ಲದೆ ಇರೋರಿಗೆ ಅಥವಾ ಐಡಿಯಾ ಇಲ್ಲದೆ ಇರೋರಿಗೆ, ಈ ಬೆಳೆ ಮಾಡೋದ್ರ ಬಗ್ಗೆ ಗೊತ್ತಿಲ್ಲ ಅನ್ಕೊಳ್ಳೋರಿಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಒಂದು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅವರ ಅನುಭವಗಳೇನು, ಅವ್ರು ಏನು ಸಜೆಷನ್ ಮಾಡ್ತಾರೆ, ಮತ್ತು ಏನು ಔಷಧಿಗಳನ್ನು ಎಷ್ಟು ದಿನಕ್ಕೊಮ್ಮೆ ಬಡಿಬೇಕು ಅಥವಾ ಅದಕ್ಕೆ ಸಿಂಪಡಿಸಬೇಕು ಅನ್ನೋದ್ರ ಬಗ್ಗೆ, ಮತ್ತೆ ಗೊಬ್ಬರ ಯಾವ ತರ ಬಿಡಬೇಕು ಅಂಡ್ ಯಾವ ಸೀಸನ್ ಅಲ್ಲಿ ಇದನ್ನ ನಾಟಿ ಮಾಡಬೇಕು, ಯಾವ ತರ ನಾರುಗಳು ಎಷ್ಟು ಹೈಟ್ ಇರಬೇಕಾದ್ರೆ ಅಥವಾ ಎಷ್ಟು ದಿನಗಳಾದ್ಮೇಲೆ ತಗೋಬರ್ಬೇಕು, ಎಲ್ಲಿಂದ ತರಬೇಕು ಅಂಡ್ ಎಲ್ಲಾದ್ರ ಬಗ್ಗೆ ಈ ವಿಡಿಯೋದಲ್ಲಿ ಒಂದು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕ್ಲಾರಿಟಿಯಾಗಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ ನಿಮಗೆ ಕಂಪ್ಲೀಟ್ ಒಂದು ಐಡಿಯಾ ಅಥವಾ ಯಾವ ತರ ಫಾರ್ಮಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಒಂದು ಡೀಟೇಲ್ಸ್ ಅನ್ನ ತಿಳಿಸೋ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತೇವೆ. ನಾವಿಲ್ಲಿ ಒಂದು 10 ವರ್ಷದಿಂದ ಈ ಒಂದು ಬೆಳೆಯನ್ನ ಮಾಡಿರ್ತಕ್ಕಂಥ ರೈತರ ಬಳಿ ನಾವಿದ್ದೀವಿ. ಅವ್ರನ್ನ ಕೇಳೋಣ ಎಷ್ಟು ವರ್ಷದಿಂದ ಈ ಬೆಳೆಯನ್ನ ಮಾಡ್ತಾ ಇದ್ದಾರೆ ಅಂಡ್ ಈ ಏನು ಈಗ ತೋಟ ನಾನು ತೋರಿಸ್ತಾ ಇದ್ದೀನಿ, ಇದು ಎಷ್ಟು ವರ್ಷಗಳ ಅಥವಾ ತಿಂಗಳುಗಳ ಬೆಳೆ ಇದು ಅಂಡ್ ಎಷ್ಟು ವರ್ಷಕ್ಕೊಂದ್ಸಲ ಕಟಾವನ್ನು ಮಾಡಬೇಕು ಅಂದ್ ಒಂದ್ಸಲ ಒಂದು ನಾಟಿ ಮಾಡಿದ್ರೆ ಎಷ್ಟು ವರ್ಷಗಳ ಕಾಲ ಇದು ಇರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅಣ್ಣ, ನಿಮ್ಮ ಹೆಸರು? ಸುರೇಶ್ ಅಂತ. ಯಾವ ಊರು? ರಾಮಚಂದ್ರ ವಿಲೇಜ್, ಕೋಲಾರ ಡಿಸ್ಟಿಕ್. ಇವಾಗ ನೀವು ಎಷ್ಟು ವರ್ಷಗಳಿಂದ ಈ ಬೆಳೆಯನ್ನ ಮಾಡ್ತಾ ಇದ್ದೀರಾ? ನಾವು 9 ವರ್ಷ ಆಯ್ತು ಇದು. ಓಕೆ, ನೀವು ಫಸ್ಟ್ ಟೈಮ್ ಇಲ್ಲಿ ಮಾಡಬೇಕಾದ್ರೆ ನಿಮಗೆ ಫಸ್ಟ್ ಟೈಮ್ ಲಾಭದಾಯಕವಾಗಿತ್ತಾ ಅಥವಾ ಯಾವ ತರ ಸ್ಟಾರ್ಟ್ ಮಾಡ್ಬೇಕನ್ನೋ ಐಡಿಯಾ ಹೆಂಗ್ ಬಂತು ಅಂಡ್ ನೀವು ಫಸ್ಟ್ ಸಜೆಷನ್ಸ್ ತಗೋಬೇಕಾದ್ರೆ ಎಲ್ಲಿಂದ ಒಂದು ನಾಟಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂಡ್ ಫಸ್ಟ್ ಈ ಮೆರಾಬಲನ್ನೇ ಆಗ್ಬೇಕು ಅನ್ಬೇಕಾದ್ರೆ ಅವಾಗ ಲಾಭ ಯಾವ ತರ ಬರ್ತಾ ಇತ್ತು ಅಂಡ್ ಮಾರ್ಕೆಟ್ ರೇಟ್ಸ್ ಏನಿತ್ತು ಅಂಡ್ ಯಾವ ಸೀಸನ್ ಅಲ್ಲಿ ಆಗ್ಬೇಕಾದ್ರೆ ಇದು ಜಾಸ್ತಿ ರೇಟ್ ಬರ್ತಾ ಇತ್ತು? ಫಸ್ಟ್ ನೀವು ಎಷ್ಟು ದಿವಸದ ನಾರನ್ನ ತಗೋ ಬರ್ತಾ ಇದ್ರ ಅಂತ ಹೇಳಿ? ಇದು ಅವ್ರು ಹಾಕಿ ಒಂದು 3 ತಿಂಗಳು 4 ತಿಂಗಳು ನಾರ ಅವ್ರು ನಮ್ಗೆ ಕೊಡೋದು. ಓಕೆ, ಇದು ಬಂದು ಯಾವಾಗೂ ರೇಟ್ ಅನ್ನೋದು ಹಬ್ಬಗಳ ಟೈಮಲ್ಲಿ ನಾರ್ಮಲ್ ಅಲ್ಲಿ ಹೋಗ್ತಾನೆ ಇರುತ್ತೆ. ವರ್ಷ ಪೂರ್ತಿ ಇದು ನಮ್ಗೆ ಯಾವಾಗೂ ಇರೋದೇ ಇದು. ಅದಕ್ಕೂ ನಮ್ಗೆ ರೇಟ್ಗಳಂತ ಒಂದೊಂದ್ ಟೈಮ್ ಒಂದೊಂದು ರೇಟ್, ಹಬ್ಬಗಳ ಟೈಮಲ್ಲಿ ಒಂದ್ ರೇಟ್ ಇರುತ್ತೆ, ಹಬ್ಬ ಇಲ್ದಿರೋ ಒಂದು ಆಷಾಢ ಆ ತರ ಸ್ವಲ್ಪ ಕಮ್ಮಿ ಆಗತ್ತೆ. ಬಟ್ ಇದು ಯಾವಾಗೂ ನಮ್ಗೆ ಇರುತ್ತೆ. 3-4 ತಿಂಗಳಲ್ಲಿ ಮತ್ತೆ ಕಟ್ ಮಾಡ್ಬೇಕಾಗತ್ತೆ ಇವಾಗ ಇರೋ ಬೆಳೆ ಇದು. ಓಕೆ, ಇದು ಎಷ್ಟು ವರ್ಷಗಳಿಂದ ಇರ್ತಕ್ಕಂಥ ಏನ್ ಈ ಗಿಡ ಈಗ ಎಷ್ಟು ದಿವಸ ಆಯ್ತು ಇದನ್ನ ನಾಟಿ ಮಾಡಿ? ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅಲ್ವಾ? ಎಷ್ಟು ದಿನ ಅಥವಾ ತಿಂಗಳು ಅಥವಾ ವರ್ಷ ಆಗಿದೆ ಇದು? ನಾನು ಫಸ್ಟ್ ಇಕ್ಕಿದ್ದು 5 ವರ್ಷ ಇಕ್ಕಿದ್ದೆ. ಮತ್ತೆ ಗಿಡ ಎತ್ಬಿಟ್ಟು ಇದು ಮತ್ತೆ ಇಕ್ಕಿ 3.5 ವರ್ಷ ಆಗೈತೆ ಇದು. ಈಗ ಇಲ್ಲಿರ್ತಕ್ಕಂಥ ಈ ತೋಟದಲ್ಲಿ ಇರ್ತಕ್ಕಂಥ ಈ ಗಿಡಗಳ ಆಯುಷ್ ಏನಂತಂದ್ರೆ ನಾಟಿ ಮಾಡಿ ಇದುವರೆಗೆ 3 ವರ್ಷ ಆಗಿದೆ ಅಂತ ಅವ್ರು ಹೇಳ್ತಾ ಇರೋದು. ಅಂಡ್ ನೀವು ಇದನ್ನ ಕಟಾವ್ ಮಾಡಿ ಮಾರ್ಕೆಟ್ಗೆ ಹಾಕ್ಬೇಕು ಅಂದ್ರೆ ಎಷ್ಟು ದಿವಸಕ್ಕೊಂದ್ಸಲ ಇದನ್ನ ಏನು ಗಿಡ ಹೂಗಳನ್ನ ಕಟ್ ಮಾಡ್ತೀರಾ? ದಿನ ಬಿಟ್ಟು ದಿನ. ಅಂಡ್ ಈಗ ಎಷ್ಟು ಟೋಟಲ್ ಎಷ್ಟು ಎಕರೆಗೆ ಈಗ ಈ ಬೆಳೆಯನ್ನ ನಾಟಿ ಮಾಡಿದಾರೆ? 1 ಎಕರೆ ಇದೆ ನಮ್ದು. 1 ಎಕರೆ 1500 ನಾರು ಇದೆ. ಎಲ್ಲೋ ಒಂದು 600 ನಾರು ಇದೆ. 1 ಎಕರೆಗೆ ಎಷ್ಟು ಗಿಡ ಇಡಿಸಿದೆ? 2500 ಇಡುತ್ತೆ. 2500. ಅಂಡ್ ಒಂದು ಸಾಲಿಂದ ಒಂದು ಸಾಲಿಗೆ ಎಷ್ಟು ಡಿಸ್ಟೆನ್ಸ್ ಇರ್ಬೇಕಂತ ನೀವು ಸಜೆಸ್ಟ್ ಮಾಡಿ? 8 ಅಡಿ ಇಕ್ಕಿದೀವಿ ನಾವು. 8 ಅಡಿ. ಅಣ್ಣ, ಈಗ ನೀವು ಹೊಸದಾಗಿ ನಾಟಿ ಮಾಡ್ತಾರ ಅನ್ಕೊಳ್ಳಿ, ಈ ಗಿಡವನ್ನ ಇಡ್ತಾರ ಅನ್ಕೊಳ್ಳಿ, ಒಂದು ಗಿಡದಿಂದ ಗಿಡಕ್ಕೆ ಎಷ್ಟು ಡಿಸ್ಟೆನ್ಸ್ ಇರಬೇಕು ಅಂತ ನೀವು ಸಜೆಸ್ಟ್ ಮಾಡ್ತೀರಾ? 2 ಅಡಿ. ಅಂಡ್ ಇದೊಂದು ಮ್ಯಾಟ್ ತರ ಹಾಕಿದ್ರೆ ಇದ್ರ ಬಗ್ಗೆ ನನ್ಗೆ ಐಡಿಯಾ ಇಲ್ಲ. ಈಗ ನೋಡೋ ರೈತರಿಗೆ ಅವ್ರ ಬಗ್ಗೆ ಐಡಿಯಾ ಬೇಕು, ಇದ್ರ ಬಗ್ಗೆ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದಾದ್ರೆ ಈ ಮ್ಯಾಟ್ ಅನ್ನ ಏನಕ್ಕೆ ಬಳಸಿದ್ರ? ಇದ್ರ ಉಪಯೋಗ ಏನ್ ಹೇಳಿ? ಲೇಬರ್ ಪ್ರಾಬ್ಲಮ್, ಕಳೆ ಔಷಧಿಗಳು ಹೊಡೆದ್ರೆ ಗಿಡಕ್ ಪ್ರಾಬ್ಲಮ್ ನಿಂದ ಇವಾಗ ನೋಡಿ ಮೀಟ್ ಮ್ಯಾಟ್ ಹಾಕಿರೋದ್ರಿಂದ ಗಿಡ ಚೆನ್ನಾಗಿದೆ. ಓಕೆ, ಅಂದ್ರೆ ಈಗ ಕೂಲಿ ಕೆಲಸ ಮಾಡ್ಲಿಕ್ಕೆ ಜನ ಸಿಗೋದಿಲ್ಲ, ಮ್ಯಾನ್ ಪವರ್ ಪ್ರಾಬ್ಲಮ್ ಇರೋದ್ರಿಂದ. ಅದಲ್ಲದೆ ಇಫ್ ಇನ್ ಕೇಸ್ ಇಲ್ಲಿ ಬೇರೆ ಕಳೆ ಬಂದಿದೆ ಅದ್ ನೋಡಿದ್ರೆ ಅದ್ರಿಂದ ಮತ್ತೆ ಬೆಳೆಗೆ ಇಂಪ್ಯಾಕ್ಟ್ ಆಗುತ್ತೆ, ಇದನ್ನೆಲ್ಲ ತಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ನೀವು ಇದನ್ನ ಹಾಕಿರೋದು. ಹೌದೌದು. ಇದ್ರ ಕಾಸ್ಟ್ ನೀವು ಲೇಬರ್ ಕಾಸ್ಟ್ ನ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಗೆ ಅದು ಉಳಿತಾಯ ಅನ್ಸುತ್ತಾ ಅಥವಾ ಇದಕ್ಕೆ ಜಾಸ್ತಿ ಖರ್ಚಾಗುತ್ತೆ ಅನ್ಸುತ್ತಾ? ಉಳಿತಾಯ ಆಗುತ್ತೆ ನಮ್ಗೆ. 5 ವರ್ಷ 6 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ. ಓಕೆ, ಇದ್ರ ಲೈಫ್ 5 ಇಯರ್ಸ್ ಇರುತ್ತೆ. 5 ಇಯರ್ಸ್ ಕೊಟ್ಟಿದ್ದಾರೆ. ಓಕೆ, ಇದು 1 ಮೀಟರ್ ಎಷ್ಟಂತ ರೇಟ್ ಬೀಳುತ್ತೆ ನೀವು ತಗೋಬೇಕು? ನಮ್ಗೆ 23 ರೂಪಾಯಿ ಬಿತ್ತಿದ್ದು. 23 ರೂಪಾಯಿ. ಇದು ಒಂದು 5 ಇಯರ್ಸ್ ತನಕ ಇರುತ್ತೆ ನಿಮ್ಗೆ ಇದು? ಹೌದು. ಓಕೆ, ನೀವೀಗ ಗೊಬ್ಬರ ಏನು ಡ್ರಿಪ್ಸ್ ಅಲ್ಲಿ ಬಿಡ್ತಾರಲ್ಲ ಗೊಬ್ಬರ ಅನ್ನೋದು, ಅವೆಲ್ಲ ಯಾವ ತರ ಬಿಡ್ತೀರಾ ಅಂಡ್ ಎಷ್ಟು ದಿವಸಕ್ಕೊಂದ್ಸಲ ಬಿಡ್ತೀರಾ? ಅಂದ್ ಹೊಸದಾಗಿ ಏನ್ ನಾಟಿ ಮಾಡ್ಬೇಕಾದ್ರೆ ಅವಾಗ ಯಾವ ತರ ಗೊಬ್ಬರಗಳನ್ನ ಯೂಸ್ ಮಾಡೋದಕ್ಕೆ ಸಜೆಸ್ಟ್ ಮಾಡ್ತೀರಾ? ನಾಟಿ ಮಾಡಿದಾಗ ಜಾಸ್ತಿ ಏನ್ ಹಾಕೋಷ್ಟು ಇರಲ್ಲ. ನಾಟಿ ಮಾಡಿದ್ಮೇಲೆ 1 ತಿಂಗಳ ಮೇಲೆ ಡ್ರಿಪ್ ಗೊಬ್ಬರಗಳು ಜಾಸ್ತಿ ಕಮ್ಮಿನೇ ಯೂಸ್ ಮಾಡೋದು ನಾವು. ಎಲ್ಲ DAP 20-20, ಪೊಟ್ಯಾಷಿಯಮ್, ಕಾನ್ಗಿಂಡಿ, ಬೇವಿಂಡಿ ಇಂತ ಇವು ಮಾಮೂಲಿ ಇದು ಭೂಮಿ ಮೇಲೆನೆ ಕೊಡ್ತೀರಿ ಗಿಡ ಪಕ್ಕದಲ್ಲಿ. ಓಕೆ, ಅಂಡ್ ಔಷಧಿ ಹೊಡಿಯೋದಾದ್ರೆ ಎಷ್ಟು ದಿವಸಕ್ಕೂ ಒಂದ್ಸಲ ಇಲ್ಲಿ ಔಷಧಿಗಳನ್ನ ಈ ಗಿಡಕ್ಕೆ ಸಿಂಪಡಿಸ್ತೀರಾ ನೀವು? 6 ದಿವಸದಿಂದ 7 ದಿವಸಕ್ಕೆ ಒಂದು ಕೊಟ್ಟು. ಅಂಡ್ ಇದರಲ್ಲಿ ಯಾವ ರೀತಿ ರೋಗಗಳು ಅನ್ನೋದು ಈ ಗಿಡಗಳಿಗೆ ಬರುತ್ತೆ? ಚುಕ್ಕೆ ರೋಗ, ಮಳೆ ಟೈಮಲ್ಲಿ ಚುಕ್ಕೆ ರೋಗ, ಇಂತ ಮುಂಚೆ ಟೈಮಲ್ಲಿ ಬೂದಿ ರೋಗ ಜಾಸ್ತಿ. ಮಳೆ ಜಾಸ್ತಿ ಬಿದ್ದಾಗ ಎಲೆ ಚುಕ್ಕೆ ಬಂದು ಎಲೆ ಎಲ್ಲ ಉದುರೋಗ್ತದೆ. ಅದನ್ನ ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ನೀವೇನ್ ಸಜೆಸ್ಟ್ ಮಾಡ್ತೀರಾ? ಅದು ಪೌಡರ್ಗಳಿದಾವೆ ಅದ್ರಿಗೆ ಆದಷ್ಟು. ಓಕೆ, ಔಷಧಿನ ಸಿಂಪಡಿಸ, ಸಾಫ್ಟ್ ಪೌಡ್ರು, ಅವು ಇವು ಬೇಜನ್ ಪೌಡರ್ಗಳಿದಾವೆ. ಆಕ್ರೋಬೇಟು,
ಎಲ್ಲ ಇದಾವೆ, ಅವೆಲ್ಲ ಸ್ಪ್ರೇ ಮಾಡಿ. ನಿಮ್ಗೆ ಕೆಲವೊಂದು ಔಷಧಿಗಳು ಇಲ್ಲಿ ಸ್ಪೆಷಲ್ ಆಗಿ ಹೊಡೆಯುವಂತವ್ ಇರ್ತವೆ. ಇಫ್ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ರೆ ಆ ಔಷಧಿಗಳ ಹೆಸರೇನು, ಎಲ್ಲಿ ಸಿಗ್ತವೆ ಅಂತ ನಿಮ್ಗೆ ಏನಾದ್ರು ಡೀಟೇಲ್ಸ್ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಡೀಟೇಲ್ಸ್ ಇರುತ್ತೆ, ಅಲ್ಲಿ DM ಮಾಡಿ. ಇಲ್ಲ ಅಂತಂದ್ರೆ ನನ್ನ ಇಮೇಲ್ ID ಕೂಡ ಇರುತ್ತೆ, ಅಲ್ಲಿ ನನಗೆ ಮೆಸೇಜ್ ಮಾಡಿ ನಾನು ನಿಮ್ಗೆ ಇವ್ರ ಪರ್ಸನಲ್ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಅವ್ರ ಹತ್ರ ಏನ್ ಸಜೆಷನ್ ಬೇಕು ಅಥವಾ ಎಲ್ಲಿಂದ ತರಿಸ್ಕೊಳ್ತಾರೆ ಅಥವಾ ಅವ್ರ ರೋಗ ಎಲ್ಲಿ ತರ್ತಾರೆ ಅನ್ನೋದ್ರ ಬಗ್ಗೆ, ಅಂಡ್ ಯಾವ ರೋಗ ಬಂದಾಗ ಯಾವ ಔಷಧಿಗಳನ್ನ ಸಿಂಪಡಿಸಬೇಕು ಅನ್ನೋದ್ರ ಬಗ್ಗೆ ಅವ್ರ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ. ನೀವು ಡೈರೆಕ್ಟ್ ಆಗಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೂಡ ಡೀಟೇಲ್ಸ್ ಅನ್ನ ತಿಳ್ಕೊಬಹುದು. ಈಗ 1 ಎಕರೆ ಏನ್ ಬೆಳೆ ಮಾಡಿದ್ರ, ಈ ಬೆಳೆಯಲ್ಲಿ ನಿಮ್ಗೆ ಒಂದು ತಿಂಗಳಿಗೆ ಆಗುವಂತ ಖರ್ಚು ವೆಚ್ಚಗಳು, ಈಗ ಲೇಬರ್ ಆಗಿರ್ಬೋದು ಅಥವಾ ಔಷಧಿ ಸಿಂಪಡಿಸೋದಾಗಿರ್ಬೋದು, ಇದೆಲ್ಲ ಎಷ್ಟು ಎಕ್ಸ್ಪೆನ್ಸಸ್ ಬರುತ್ತೆ ಒಂದು ತಿಂಗಳಿಗೆ ಅಪ್ರಾಕ್ಸಿಮೇಟ್ ಆಗಿ ಹೇಳೋದಾದ್ರೆ ನೀವು? ನಮ್ಗೆ ಒಂದು ತಿಂಗಳಿಗೆ ಲೇಬರ್ ಖರ್ಚು ಎಲ್ಲ ಟ್ರಾವೆಲ್ ಎತ್ಕೊಂಡು ಹೋಗೋದು ಎಲ್ಲ ಸೇರಿ ಒಂದು 40,000 to 60,000 ಗಂಟೆ ಬರುತ್ತೆ. 50,000 ಮೇಲೆ ಬರುತ್ತೆ. ಅಕಸ್ಮಾತ್ ಒಂದು ಒಳ್ಳೆ ಬೆಳೆ ಇದೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಅಂತ ರೇಟ್ ಅಂತ ಇದೆ ಅಂತಂದಾಗ ಅಪ್ರಾಕ್ಸಿಮೇಟ್ ಒಂದು 150 ಅಥವಾ 170 ತನಕ ರೇಟ್ ಹೋಗ್ತಾ ಇದೆ ಅಂತಂದ್ರೆ ನಿಮ್ಗೊಂದು ಎಷ್ಟು ಮಂತ್ಲಿ ಎಷ್ಟು ಇನ್ಕಮ್ ಬರ್ಬೋದು ಅಪ್ರಾಕ್ಸಿಮೇಟ್ ಆಗಿ, ಎಕ್ಸಾಕ್ಟ್ ಅಂತ ಅಲ್ಲದೆ ಇದ್ರು? 80,000 ಲಕ್ಷ ರೂಪಾಯಿ. 80,000 ಲಕ್ಷ ಅಂತಂದ್ರೆ 70,000 ಇನ್ವೆಸ್ಟ್ಮೆಂಟ್ ಆಗಿದ್ರು, ಖರ್ಚು ಆಗಿದ್ರು, ಒಂದು 80,000 ಲಕ್ಷ ಅಂತಂದ್ರೆ ಒಂದು 30,000 ಅಷ್ಟು 30,000 ಬರ್ಬೋದು. ಇಫ್ ಇನ್ ಕೇಸ್ ಫೆಸ್ಟಿವಲ್ ಸೀಸನ್ ಇದ್ದು ಜಾಸ್ತಿ ರೇಟ್ಸ್ ಹೋಗ್ತಾ ಇದೆ ಅಂತಂದಾಗ ಅವಾಗ ಎಷ್ಟು ರೇಟ್ ಹೋದ್ರೆ ನಿಮ್ಗೆ ಜಾಸ್ತಿ ಪ್ರಾಫಿಟ್? ಮ್ಯಾಕ್ಸಿಮಮ್ ಈಗ ನೀವು ಬೆಳೆದಿರೋ 9 ವರ್ಷಗಳಲ್ಲಿ ಈ ಒಂದು ಹೂವಿಗೆ ಈಗೇನು ಇಲ್ಲಿ ತೋರಿಸ್ತಾ ಇದೀವಲ್ಲ ಈ ಮೆರಾಬಲ್, ಇದರಲ್ಲಿ ಹೈಯೆಸ್ಟ್ ರೇಟ್ ಅಂದ್ರೆ ನಿಮ್ ಹೂವು ಹೋಗಿರೋದು ಎಷ್ಟು ಪರ್ ಕೆಜಿಗೆ? 200-250 ಕೂಡ ಹೋಗಿದೆ. 250 ಹೋಗಿದೆ. ಅಂಡ್ ಒಂದ್ ಮಂತ್ಲಿ ಅಲ್ಲಿ ಜಾಸ್ತಿ ಬಿಲ್ ಮಾಡಿದ್ರ ಅಂತಂದ್ರೆ ಎಷ್ಟು ಅಮೌಂಟ್ ತಗೊಂಡಿದ್ರೆ ಒಂದ್ ಮಂತ್ಲಿ ಬಿಲ್ ಅಲ್ಲಿ ನಿಮ್ಗೆ ಜಾಸ್ತಿ ಅಂತಂದ್ರೆ? 2 ಲಕ್ಷವರೆಗೂ ಮಾಡಿದ್ರು ಈ ತರ ದೊಡ್ಡ ಗಿಡ ಹೋಗಿದ್ದಾಗ. ಈಗ ಈ ಒಂದು ಗಿಡಗಳಿಗೆ ಇಷ್ಟೇ ಎತ್ತರಕ್ಕೆ ಬೆಳೆದಿದ್ದಾವೆ. ಇಫ್ ಇನ್ ಕೇಸ್ ಇದನ್ನ ಕಟ್ ಮಾಡಬೇಕು ಅಂತಂದ್ರೆ ಯಾವ ರೇಂಜಿಗೆ ಬಂದ್ಮೇಲೆ ಕಟ್ ಮಾಡೋದಕ್ಕೆ ನೀವು ಒಂದು ಸಜೆಸ್ಟ್ ಮಾಡ್ತೀರಾ, ಅಥವಾ ಯಾವ ಸ್ಟೇಜ್ ಅಲ್ಲಿ ಇದ್ದಾಗ ಅಥವಾ ಎಷ್ಟು ವರ್ಷ ಆದ್ಮೇಲೆ ಅಥವಾ ತಿಂಗಳಾದ್ಮೇಲೆ ಕಟ್ ಮಾಡಬೇಕು ಅಂತ ಹೇಳ್ತಾರೆ? ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಈ ಗಿಡವನ್ನ ಎಕ್ಸಾಂಪಲ್ ತಗೊಂಡು ಹೇಳಿ, ಇವಾಗ ಇದನ್ನ ಕಟಾವ್ ಮಾಡುವಂತ ಸ್ಟೇಜ್ ಅಲ್ಲಿ ಇದೆಯಾ ಅಥವಾ ಇನ್ನೂ 2 ದಿವಸ ಇರ್ಬೋದು, ಇನ್ನೂ ಗಿಡ ಇದು ಬೆಳೆಯುತ್ತೆ ಅಂತ ನೀವು ಸಜೆಸ್ಟ್ ಮಾಡ್ತೀರಾ? ನೆಕ್ಸ್ಟ್ ತಿಂಗಳು 3ನೇ ತಿಂಗಳಲ್ಲಿ ಕಟ್ ಮಾಡ್ಲೇಬೇಕಿದೆ. ಯಾಕಂದ್ರೆ ಟ್ರಿಪ್ಸ್ ಕಂಟ್ರೋಲ್ ಬರಲ್ಲ, ಮತ್ತೆ ಹೂ ಸೈಜ್ ಬರಲ್ಲ, ಜಾಸ್ತಿ ಹೈಟ್ ಬಂದಷ್ಟು ಗಿಡ ಸೈಜ್ ಬರಲ್ಲ, ಮತ್ತೆ ಸಿಗುರು ಬರಲ್ಲ. ಇವಾಗ ಇನ್ನೊಂದು ತಿಂಗಳು ಬಿಟ್ಕೊಂಡು 3ನೇ ತಿಂಗಳು ಎಂಡಿಂಗ್ ಅಂದ್ರೆ 4ನೇ ತಿಂಗಳು ಫಸ್ಟ್ ಅಲ್ಲಿ ಕಟಾವ್ ಮಾಡಿಸ್ತೀನಿ. ಈಗ ನೀವು ಫಸ್ಟ್ ಇದನ್ನ ನಾಟಿ ಮಾಡಿದ್ದು 3 ವರ್ಷಗಳ ಹಿಂದೆ ಅಂತ ಹೇಳಿದ್ರಿ. ಒಂದ್ಸಲ ನಾಟಿ ಮಾಡಿದ್ಮೇಲೆ ಎಷ್ಟು ಸಲ ಕಟ್ ಮಾಡಿಸಿದ್ರಿ? 2 ಸಲ ಕಟ್ ಮಾಡಿದ್ದೀನಿ ಇದನ್ನ. ಈಗ 3 ವರ್ಷದಲ್ಲಿ 2 ಸಲ ಕಟ್ ಮಾಡಿದ್ರೆ ಕಟ್ ಮಾಡಿದ್ದೀನಿ. ಇವಾಗ 3ನೇ ಕಟಿಂಗ್ ಇದು ಬರೋದು ಇದು. ಓಕೆ, ಈಗ ಲಾಸ್ಟ್ ಕಟಿಂಗು ಈ ಕಟಿಂಗ್ ಇರತಕ್ಕಂತ ಗ್ಯಾಪ್ ಎಷ್ಟು ತಿಂಗಳಿದೆ? 1 ವರ್ಷ. ಸೇಮ್ ಮುಂದೆ 4ನೇ ತಿಂಗಳು ಫಸ್ಟ್ 1ನೇ ತಾರೀಕು ಕಟ್ ಮಾಡಿದೆ. ಈ ಸದ್ಯಕ್ಕೂ ಸ್ವಲ್ಪ ಹೂವು ಇದೆ, ನಾಳೆ ತಿಂಗಳು ಹೋಗಾದಿ ನೋಡ್ಕೊಂಡು ಆಮೇಲೆ ಕಟ್ ಮಾಡಾಕ್ತೀನಿ ಇದನ್ನ. ಅಂದ್ರೆ ಎವ್ರಿ 1 ಇಯರ್ಗೆ ನೀವು ಕಟ್ ಮಾಡ್ಬೇಕು ಅಂತ ಸಜೆಸ್ಟ್ ಮಾಡ್ತಾ ಇದೀರಾ? ಹೌದು ಹೌದು. ಯಾಕಂದ್ರೆ ಆ ಬೆಳೆದಷ್ಟು ಹೈಟ್ ಅವ್ರು ಥಾಟ್ ಮಾಡ್ದಷ್ಟುನೆ, ಥಾಟ್ ಈ ಲೆವೆಲ್ ಬಂದ್ರೇನೆ ಕಟ್ ಮಾಡ್ಬೇಕು. ಚಿಕ್ಕ ಗಿಡ ಆಗಿದ್ರೆ ಕಟ್ ಮಾಡೋ ಅವಕಾಶ ಇಲ್ಲ. ಈಗ ನಾವೇನ್ ಇಲ್ಲಿ ತೋಟದಲ್ಲಿ ಇದೀವಿ, ಇದು 3 ವರ್ಷದಿಂದ ಗಿಡ ಇಟ್ಟು 3 ವರ್ಷ ಆಗಿದೆ. ಅಂಡ್ 2 ಸಲ ಕಟ್ ಮಾಡಿದಾರೆ ಅಂತ ಏನ್ ಹೇಳ್ತಿದ್ದಾರೆ. ಇಲ್ಲಿ ನೋಡ್ತಾ ಇದ್ರೆ ಬಹಳ ದೊಡ್ಡ ಗಾತ್ರದಲ್ಲಿ ಈ ಗಿಡಗಳು ಅನ್ನೋದು ಬೆಳೆದಿದ್ದಾವೆ. ಈಗ ನಾನು ನಿಮ್ ದೂರದಿಂದ ತೋರಿಸ್ತೀನಿ ನೋಡಿ. ಸರಿ, ಬರೀ ಬಳ್ಳಿಗಳ ರೀತಿ ಒಂದು ಸಾಲಿನ ಮಧ್ಯೆ ಏನೋ ಅಂಟ್ಕೊಂಡಿರೋ ತರ ರೀತಿ ಇದಾವೆ ನೋಡಿ. ಇಲ್ಲಿ ನೋಡಿ, ಬಳ್ಳಿಗಳ ರೀತಿ ಹಬ್ಕೊಂಡಿದಾವೆ. ಅಂಡ್ ಇಲ್ಲಿ ಸಾಲಿನ ಮಧ್ಯೆ ಕೂಡ ಹೆಚ್ಚು ಗ್ಯಾಪ್ ಇದೆ. ವಿಡಿಯೋದಲ್ಲಿ ಕಮ್ಮಿ ಅನಿಸ್ಬೋದು, ಅಷ್ಟು ದೊಡ್ಡ ಎತ್ತರವಾಗಿ ಗಿಡಗಳು ಅನ್ನೋದು ಬೆಳೆದಿದಾವೆ ಅಂತಾನೆ ಹೇಳ್ಬೋದು. ಈಗ ಇದನ್ನ ಕಟ್ ಮಾಡ್ಬೇಕು ಅಂತ ಈಗ ಇಲ್ಲಿ ಬೆಳೆದಿರ್ತಕ್ಕಂಥ ರೈತರು ಹೇಳ್ತಾ ಇದಾರೆ. ಏನಕ್ಕೆ ಹೇಳ್ತಾ ಇದಾರೆ ಅಂತಂದ್ರೆ, ಇಲ್ಲಿ ನೋಡಿ ಬೇರೆ ಸಾಲಲ್ಲಿ ಬಂದು ನಿಮ್ಗೆ ತೋರಿಸ್ತಾ ಇದೀನಿ ನಾನು, ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾವೆ. ಒಂದು ಇಲ್ಲಿ ನೋಡಿ, ಇಲ್ಲಿ ನಾನು ಸ್ವಲ್ಪ ಜೂಮ್ ಔಟ್ ಮಾಡಿ ತೋರಿಸ್ತೀನಿ ನೋಡಿ. ಈ ಸಾಲಲ್ಲಿ ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ, ಅಷ್ಟು ಬಳ್ಳಿಗಳನ್ನೋದು ಹಬ್ಕೊಂಡಿದ್ದಾವೆ. ಅದಕ್ಕೋಸ್ಕರ ಅವ್ರು ಸಜೆಸ್ಟ್ ಮಾಡ್ತಿರೋದು ಏನಂತಂದ್ರೆ, ಇಷ್ಟೊಂದು ಎತ್ತರಕ್ಕೆ ಬೆಳೆದಿರ್ಬೇಕಾದ್ರೆ ಕಟ್ ಮಾಡಬೇಕು ಅಂತ. ಅಂಡ್ ಮೋರ್ ಓವರ್ ಇಫ್ ಇನ್ ಕೇಸ್ 1 ವರ್ಷ ಆಗಿದೆ, ಇಷ್ಟು ಗಾತ್ರಕ್ಕೆ ಬೆಳೆದಿಲ್ಲ ಅಂತಂದ್ರೆ ಕಟ್ ಮಾಡೋದು ಬೇಡ ಅಂತ ಕೂಡ ಅವ್ರು ಸಜೆಸ್ಟ್ ಮಾಡ್ತಾ ಇದಾರೆ ಅವ್ರನ್ನ ಕೇಳ್ಬೇಕಾದ್ರೆ. ಅಂಡ್ ಇಲ್ಲಿ ನೋಡಿ ಯಾವ ರೀತಿ ಎಷ್ಟು ಗಾತ್ರದಲ್ಲಿ ಇದಾವೆ ಅವ್ರು ಇಟ್ಟಾಗಿಂದ. ಈಗ ಕಟ್ ಮಾಡ್ಬೇಕು ಅಂತಂದ್ರೆ ಎಷ್ಟು ಹೈಟ್ ಕಟ್ ಮಾಡ್ಬೇಕು ಅನ್ನೋದು ಅವ್ರು ತಿಳಿಸ್ಕೊಡ್ತಾರೆ. ಹೇಳಿ, ಈಗ ಎಷ್ಟು ಹೈಟ್ ಕಟ್ ಮಾಡ್ಬೇಕು? ಈಗ ಫಾರ್ ಎಕ್ಸಾಂಪಲ್ ಈ ಗಿಡ ಕಟ್ ಮಾಡ್ಬೇಕು ಅನ್ಕೊಳ್ಳಿ, ಎಷ್ಟು ಹೈಟ್ ಕಟ್ ಮಾಡ್ಬೇಕು? ಮೊನ್ನೆ 1/2 ಅಡಿಗೆ ಹಾಕಿದ್ದೀನಿ ಇಲ್ಲಿಗೆ, ಈ ಜಾಯಿಂಟ್ ಎಲ್ಲ ಅದ್ರಿಗೆ. ಮತ್ತೆ ಇವಾಗ ಒಂದು ಮುಕ್ಕ ಕಾಲಾಡಿ ಬಿಟ್ಟು ಇಲ್ಲಿಗೆ ಹಾಕ್ತೀನಿ. ಇವಾಗ ಕೆಳಗಡೆ ಹಾಕ್ಬಿಡ್ತೀನಿ. ಈ ಸಿಕ್ಕೆಲ್ಲ ಈ ಗಲೀಜೆಲ್ಲ ಹೋಗ್ಬಿಡ್ಬೇಕು ಇದೆಲ್ಲ. ಲಾಸ್ಟ್ ಟೈಮ್ ಎಲ್ಲಿಂದ ಕಟ್ ಮಾಡಿ ಎಲ್ಲಿಂದ ಬೆಳೆದಿರೋದು ಅದು ಸ್ವಲ್ಪ ತೋರಿಸಿ. ಲಾಸ್ಟ್ ಟೈಮ್ ಎಲ್ಲಿ ಕಟ್ ಆಗಿದೆ? ಇದೆಲ್ಲ ಮುಂಚೆ ಕಟ್ ಆಗಿರೋದು ಇದು. ಓಕೆ, ಇದು ನೋಡಿ ಇದೆಲ್ಲ ಇವಾಗ ನೋಡಿ, ಇದೆಲ್ಲ ಮುಂಚೆ ಕಟ್ ಆಗಿರೋದು. ಇವಾಗ ಇದು ಈ ಗಲೀಜ್ ಜಾಸ್ತಿ ಇದ್ದಷ್ಟು ಜಾಸ್ತಿ ಸಿಗುರು ಬಂದ್ರೆ ಮತ್ತೆ ಡೆವಲಪ್ಮೆಂಟ್ ಬರಲ್ಲ. ಇವಾಗ ಕೆಳಗಡೆ ಹಾಕೊಂಡ್ರೆ 3-4 ಇಂಚು ಬಿಡ್ತೀನಿ ಸದ್ಯಕ್ಕಷ್ಟೇ ಭೂಮಿಯಲ್ಲಿ. ಒಂದ್ಸಲ ನಾಟಿ ಮಾಡಿರೋ ಗಿಡ ಎಷ್ಟ್ ಸಲ ಕಟ್ ಮಾಡ್ಕೊಂಡು ಅದನ್ನೇ ಮತ್ತೆ ಬೆಳೆಸ್ಕೊಂಡು ಹೋಗ್ಬೋದು ಅಂತ ಸಜೆಸ್ಟ್ ಮಾಡ್ತೀರಾ? ಅದು ಭೂಮಿ ಮೇಲೆ ಇರುತ್ತೆ. ಒಂದು 3 ಸಲ 4 ಸರಿ ಅಷ್ಟೇ. ಆಮೇಲೆ 4 ವರ್ಷ 5 ವರ್ಷಕ್ಕೆ ಗಿಡ ಎತ್ಬಿಡ್ಬೇಕು. ಈಗೇನು 1 ಎಕರೆ ಇವರು ನಾಟಿ ಮಾಡಿದಾರೆ ಅಂತ ಹೇಳದ್ನಲ್ಲ ನೋಡಿ, ಅವ್ರು ನಾಟಿ ಮಾಡಿರೋದು ನೋಡಿ, ಇಲ್ಲಿಂದ 1 ಎಕರೆ
ಈ ಕಡೆ ಪೂರ್ತಿ ನೋಡಿ, ಆ ಕಡೆ ಆ ಕಾರ್ನರ್ ಅಲ್ಲಿ ಏನ್ ತೆಂಗಿನಕಾಯಿ ಮರಗಳು ಏನ್ ಕಾಣಿಸ್ತಾ ಇದಾವೆ ಅಲ್ಲಿ ತನಕ ಇವ್ರದ್ದು ಇದೇ ಗಿಡ ನೋಡಿ ಎಷ್ಟು ಹೈಟ್ ಇದೆ ಅಂದ್ರೆ ನನಗಿಂತ ಹೈಟ್ ಏನು 6 ಫೀಟ್ ಗಿಂತ ಜಾಸ್ತಿ ಹೋಗಿದೆ, ಬೆಳೆದಿದ್ದಾವೆ ಅಂತಾನೆ ಹೇಳ್ಬೋದು. ನೋಡಿ ಇದು ಬಂದ್ಬಿಟ್ಟು 1 ವರ್ಷ ಮೊದಲಿಟ್ಟಿರೋದು. ಈ ಕಡೆ ಇರೋ ಹೊಲ ಬಂದ್ಬಿಟ್ಟಿದ್ದು ಈ ತೋಟ ಏನಿದೆ ಇದು 1 ವರ್ಷ ಕಡಿಮೆ, ಅದಕ್ಕಿಂತ 1 ವರ್ಷ ಆದ್ಮೇಲೆ ಇಟ್ಟಿರ್ತಕ್ಕಂಥದ್ದು. ಪ್ರತಿ ಕಡೆಗಳು ಪ್ರತಿ ಏನು ಸಾಲಲ್ಲೂ ಈ ಮ್ಯಾಟ್ ಗಳನ್ನ ನೀವು ಗಮನಿಸಬಹುದು. ಯಾಕಂತಂದ್ರೆ ಈ ಕಳೆಯನ್ನ ಕಡಿವಾಣ ಹಾಕೋದಕ್ಕಾಗಿರ್ಬೋದು, ಮತ್ತೆ ಈ ಲೇಬರ್ ಕಾಸ್ಟ್ ಅನ್ನ ಕಮ್ಮಿ ಮಾಡೋಕ್ಕಾಗಿರ್ಬೋದು, ಇದಕ್ಕೋಸ್ಕರ ಈ ತರ ಇರುತ್ತೆ. ಇಲ್ಲಿ ನೋಡಿ ಅದು ರೆಡ್ ಕಲರ್, ಇನ್ನೊಂದು ಇದು ಯೆಲ್ಲೋ ಕಲರ್ದು. ಈ ಗಿಡ ನಾಟಿ ಮಾಡಿ ಎಷ್ಟು ದಿವಸ ಆಗೈತೆ ಇದು? ಸೇಮ್ ಆದ್ರೆ ಅದೇ ಟೈಮಲ್ಲೇ ಮಾಡಿದ್ದು. ಇದು ಸ್ವಲ್ಪ ತ್ಯಾವ ಮೀಡ್ ಮ್ಯಾಟ್ ಹಾಕಿದ್ಮೇಲೆ ತ್ಯಾವ ಹಿಡ್ಕೊಂಡ್ಮೇಲೆ ಇದ್ರ ಡೆವಲಪ್ಮೆಂಟ್ ಬಂದಿಲ್ಲ ಸ್ವಲ್ಪ. ಇದು ಈಗ ನೋಡಿ ಆ ಕಡೆ ಅನ್ನೋದು ತುಂಬಾ ಡೆವಲಪ್ಮೆಂಟ್ ಇದೆ ಗಿಡ ಅಂಡ್ ಭಾರಿ ಗಾತ್ರಕ್ಕೆ ಬೆಳೆದಿದೆ. ಬಟ್ ಇಲ್ಲಿ ಅನ್ನೋದು ಅಷ್ಟೊಂದು ಗಾತ್ರಕ್ಕೆ ಬೆಳೆದಿಲ್ಲ. ಇದಕ್ಕೆ ಈ ತರ ಆಗಿರೋದಕ್ಕೆ ಏನ್ ರೀಸನ್ ಅಂತ ನೀವು ಹೇಳ್ತೀರಾ? ಇದ್ರಿಗೆ ಈ ಕ್ಲೈಮೇಟ್ ಅದು ಈ ಮ್ಯಾಟ್ ಹಾಕಿದ್ರಕ್ಕೆ ತ್ಯಾವ ಜಾಸ್ತಿ ಆಗ್ಬಿಟ್ಟು ಮೊನ್ನೆ ಮಳೆಗಳ ಟೈಮಲ್ಲಿ ಎಲೆ ಉದುರೋಗ್ಬಿಟ್ಟು ಇವಾಗ ಸ್ವಲ್ಪ ಪಿಕಪ್ ಆಗ್ತಾ ಇರೋದು. ಓಕೆ, ತೇವ ಜಾಸ್ತಿ ಆದ್ರೆ ಈ ತರ ಬೆಳೆಗಳು ಆಗೋ ಚಾನ್ಸಸ್ ಇದೆ ಅಂತ ನೀವು ಸಜೆಸ್ಟ್ ಮಾಡ್ತೀರಾ? ಈ ತರ ಆಗೋಗ್ತಾರೆ ಪ್ರಾಬ್ಲಮ್. ಈಗ ಎಷ್ಟು ದಿವಸಕ್ಕೆ ಒಂದ್ಸಲ ನೀರ್ ಬಿಡಬೇಕು ಅಂತ ನೀವು ಸಜೆಸ್ಟ್ ಮಾಡ್ತೀರಾ? ಇಂಥ ಟೈಮಲ್ಲೆಲ್ಲ ದಿನ ಬಿಟ್ಟ ದಿನ, ಇಲ್ಲಾಂದ್ರೆ ದಿನಾನು ಸ್ವಲ್ಪ ಬಿಟ್ಕೊಳೋದು ಒಳ್ಳೇದು. ಈಗ ನೋಡಿ ಈ ಸ್ಟೇಜ್ ಅಲ್ಲಿ ಇದೆ ಭೂಮಿ. ಈಗ ಇದಕ್ಕೆ ಇವಾಗ ಎಷ್ಟು ದಿವಸ ಆಗಿದೆ ಇದಕ್ಕೆ ನೀರು? ಇವತ್ತು ನೆನ್ನೆ ಬಿಟ್ಟಿದ್ದೀನಿ, ಇವತ್ತು ನೈಟ್ಗೆ ಬಿಡ್ತೀನಿ. ಇದ್ರಿಗೆ ದಿನ ಬಿಟ್ಟು ಅಂದ್ರೆ ಡೈಲಿ ಬಿಡ್ಬೇಕು. ಇಲ್ಲಿಂದ ಈ ಸ್ಟೇಜ್ ಅಲ್ಲಿ ಇದ್ರೆ ಡೈಲಿ ಸಜೆಸ್ಟ್ ಮಾಡ್ತೀರಾ? ನೋಡಿ ಇದು ಯೆಲ್ಲೋ ಕಲರ್. ಈ ಕಡೆ ನೋಡಿ ಅದೇ ನಾನು ಈ ಕಡೆ ತೋರಿಸ್ತಾ ಇದ್ದೀನಿ, ಅದು ರೆಡ್ ಕಲರ್. ಆಮೇಲೆ ಈ ಕಡೆ ನೋಡಿ ಎಲ್ಲೋ ಅದ್ರ ಹೆಸರು ಏನ್ ಹೇಳಿ? ಆ ಬೆಳೆ ನೀವೇನ್ ಬೆಳೆದಿದ್ರಲ್ಲ, ಚಾಮಂತಿ ಪೂರ್ಣಿಮಾ. ಅಂಡ್ ಈ ಬೆಳೆಯನ್ನ ಅವರು ಕಟ್ ಮಾಡ್ದೇನೆ ಬಿಟ್ಬಿಡಿದ್ರೆ. ಏನಕ್ಕಂತಂದ್ರೆ ಈಗ ರೇಟ್ಗಳಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಕಟಾವೇ ಮಾಡಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದಾರೆ. ನೋಡಿ ಬೆಳೆ ಅನ್ನೋದು ಚೆನ್ನಾಗಿ ಬಂದಿತ್ತು. ಈಗೇನ್ ಕಲರ್ ತೋರಿಸ್ತಾ ಇದೆ, ನಾನು ಅನ್ಕೊಂಡು ಇದು ಡೆಕೋರೇಷನ್ಗೆ ಬೇರೆ ಕಲರ್ ಫಾರ್ಮಿಂಗ್ ಮಾಡಿದ್ದಾರೆ ಅನ್ಕೊಂಡು. ಬಟ್ ಅವ್ರು ಕಟಾವ್ ಮಾಡದೆ ಅದು ಆ ತರ ಕನ್ವರ್ಟ್ ಆಗಿದೆ. ನೋಡಿ ಆ ತರ ಬೆಳೆ ಇದೆ, ಬಟ್ ಅವ್ರು ಕಟ್ ಮಾಡಿದ್ರೆ ಈ ತರ ಆಗೋಗಿರೋದು.